ಮೊನ್ನೆ ರಾತ್ರಿಯಿಂದ ನಾವು ಈ ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಅದರೊಳಗೆ ಸುಮಾರು 6 ಬೋಟು, 6 ಜಲವಾಹನ, 40ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಯವರು ಹಾಜರಿದ್ದು ಸತತ ಒಂದು 48 ಗಂಟೆ ಮೇಲೆ ನಾವು ಈ ಶೋಧ ಕಾರ್ಯಾಚರಣೆ ಮಾಡಿದ್ವಿ. ಇವತ್ತು ಬೆಳಗ್ಗೆ 6 ಕಾಲಿಗೆ ಸ್ಟಾರ್ಟ್ ಮಾಡಿದಾಗ 2 ಬಾಡಿನ ಇವತ್ತು ನಾವು ತೆಗೆದು ಆಂಬುಲೆನ್ಸಲ್ಲಿ ಹಾಕಿ ಆಸ್ಪತ್ರೆಗೆ ಕಳಿಸಿದ್ದೇವೆ. ನಮ್ಮ ಸಿಬ್ಬಂದಿರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸತತವಾಗಿ 48ಕ್ಕೆ ಹೆಚ್ಚು ಕಾಲ ನಾವು ಕೆಲಸ ಮಾಡಿ ಶೋಧ ಕಾರ್ಯ ಇವತ್ತೇ ಅಂತ್ಯಗೊಳಿಸಿದ್ದೇವೆ. ಸರ್, ಯಾವ ರೀತಿ ಇತ್ತು ಶೋಧ ಕಾರ್ಯ? ಫಸ್ಟ್ ಬಾಡಿ ಐಡೆಂಟಿಫಿಕೇಶನ್ ಆಗಿರ್ಬೋದು ಎಲ್ಲ. ಫಸ್ಟು ಇದ್ರೊಳಗೆ ಅಂತ ಹೇಳಿದ್ರೆ ನಮಗೆ ನಾವು ಎಲ್ಲ ನಮ್ಮಲ್ಲಿ ಗ್ರಾಫ್ನೆಲ್ ಅಂತ ಹಾಕ್ತೇವೆ. ನಾವು ಯಾವ್ದಾರ ಒಂದು ಬಾಡಿ ಒಳಗೆ ಸಿಕ್ಕಾಕೊಂಡಾಗ ನಮ್ಗೆ ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಬರೀ ನಮಗೆ ಬಲೆಗಳು ಸಿಗ್ತಾಯಿದ್ವು. ಆ ಬಲೆಗಳು ಸಿಗ್ತಾಯಿದ್ರೆ ನಮಗೆ ಕಾರ್ಯಾಚರಣೆಗೆ ತುಂಬ ಅಡ್ಡಿ ಆಯಿತು. ಬಾಡಿನೇ ಸಿಗಲಾಗಿತ್ತು ನಮಗೆ ಎಷ್ಟು ಹುಡುಕಿದ್ರು. ಆ ಬಲೆಗಳನ್ನು ಏನು ಮಾಡಿದ್ರು ನಮ್ಮೆಲ್ಲ ಸ್ಟಾಫು ಸಿಬ್ಬಂದಿಯವರು ಅದನ್ನೆಲ್ಲ ಬಲೆಯನ್ನು ತೆಗೆದು ಅದನ್ನು ಹೊರಗಡೆ ಕಟ್ ಮಾಡಿ ಹೊರಗಡೆ ಇದು ಮಾಡ್ತಾಯಿದ್ರು. ಅದಕ್ಕೆ ನಮಗೆ ಇವತ್ತೇ ಏನು ಬಾಡಿ ಹುಡುಕ್ಲಿಕ್ಕೆ ತುಂಬ ಸಹಾಯ ಆಯಿತು. ಸರ್, ಇದು ಪ್ರಮುಖವಾಗಿ ಅವರೆಲ್ಲ ಏನು 5 ಜನ ಇದಾಗಿರಲ್ಲ, ಅವರೆಲ್ಲ ಪರ್ಫೆಕ್ಟ್ ಯೂಸ್ಗಾರರೇ. ಬಟ್ ಸಾವು ಹೆಂಗಾಯ್ತು ಅನ್ನೋದು ಮೀನಿನ ಬಲೆಯಿಂದಲೇ ಇದಾಯಿತು ಅನ್ನೋವಂಥದ್ದು ಅಲ್ಲ. ಇದು ಮಾಹಿತಿ ಪ್ರಕಾರ ಕೆಲವೊಬ್ಬರು ಈಜು ಬಲ್ಲವರು ಇದ್ದರು. ಈಜು ಬಲ್ಲವರು ದಡ ಸೇರ್ಕೊಂಡಿದ್ದಾರೆ ಈಜ್ಕೊಂಡು. ಯಾರು ಈಜು ಗೊತ್ತಿಲ್ಲ ಅವರು ಅಲ್ಲೇ ಒಳಗಡೆ ಮುಳುಗಿ ಎಷ್ಟೇ ಪರಿಣಿತರಿದ್ರು ಒಂದೊಂದು ಸಲ ಈಜು ಬಲೆ ಸಿಕ್ಕಾಕೊಂಡಾಗ ಕೈಗೆ ಅಥವಾ ಕಾಲಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಅಲ್ಲೇ ಕೆಳಗೆ ಅದು ಎಳ್ಕೊಬಿಡ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.